MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬೆಂಗಳೂರಿನಲ್ಲಿ ಬುರುಡೆ ಷಡ್ಯಂತ್ರ ರಚನೆ, ಅಪಾರ್ಟ್ಮೆಂಟ್ ಮಹಜರು, ಮಂಗಳೂರಿಗೆ SIT ವಾಪಸ್, ಚಿನ್ನಯ್ಯ ಇಂದು ಕೋರ್ಟ್ಗೆ ಹಾಜರು. ಇದೆಲ್ಲವನ್ನು ನೋಡೋಣ ಬುರುಡೆ ಷಡ್ಯಂತ್ರ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳದಿಂದ ಬೆಂಗಳೂರಿಗೆ ಜಾಡು ಹಿಡಿದು ಬಂದ SITಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸ್ಫೋಟಕಾಂಶಗಳು ಸಿಕ್ಕಿದೆ. ಮೊನ್ನೆಯಷ್ಟೇ ಪೀಣ್ಯದಲ್ಲಿರುವ ಜಯಂತ್ ಮನೆಯಲ್ಲೂ ಚಿನ್ನಯ್ಯನ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗಿತ್ತು. ಇದಾದ ಬಳಿಕ ರಾತ್ರಿ 2 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಸೀದಾ ತೆರಳಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದ BK ಬಡಾವಣೆಯಲ್ಲಿ ಇರುವ ಸರ್ವಿಸ್ ಅಪಾರ್ಟ್ಮೆಂಟ್ಗೆ. ಬೆಂಗಳೂರಿನ ವಿದ್ಯಾರಣ್ಯಪುರದ BK ಬಡಾವಣೆಯಲ್ಲಿ ಇರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ ಮತ್ತು ಜಯಂತ್ ಸೇರಿಕೊಂಡು ಬುರುಡೆ ಬಗ್ಗೆ ಚರ್ಚಿಸಿದ್ರು ಅಂತ ಗೊತ್ತಾಗಿದೆ. ಇದೇ ಅಪಾರ್ಟ್ಮೆಂಟ್ಗೆ ಬುರುಡೆ ತಂದು ಚರ್ಚಿಸಿ ಶವ ಹೂತಿದ್ದ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರಂತೆ. SIT ಅಧಿಕಾರಿಗಳು ವಿದ್ಯಾರಣ್ಯಪುರದಲ್ಲಿ ಇರುವ ಅಪಾರ್ಟ್ಮೆಂಟ್ ಮಹಜರು ನಡೆಸಿದ್ದಾರೆ. CCTV ದೃಶ್ಯಗಳನ್ನ ಪರಿಶೀಲಿಸಿದ್ದು ಸಿಬ್ಬಂದಿ ಬಳಿಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಇದೇ ಬುರುಡೆ ಗ್ಯಾಂಗ್ ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ನಲ್ಲಿ ಇರುವ ಲಾಡ್ಜ್ನಲ್ಲಿ ಉಳಿದುಕೊಂಡಿತ್ತು. ಇಲ್ಲಿಗೂ ಬಂದ SIT ಅಧಿಕಾರಿಗಳು ಲಾಡ್ಜ್ನ CCTV, DVR, ಲೆಡ್ಜರ್ ವಶಕ್ಕೆ ಪಡೆದಿದ್ದಾರೆ. ಸುಪ್ರೀಂ ಕೋರ್ಟ್ ಮೂಲಕ ಶವ ಹೂತ ಕೇಸ್ನ ತನಿಖೆಗೆ ಆದೇಶ ತರೋದಕ್ಕೆ ಪ್ಲಾನ್ ಮಾಡಿದ್ದ ಗ್ಯಾಂಗ್ ಹಿರಿಯ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಡೇಟ್ ಸಿಕ್ಕ ಹಿನ್ನೆಲೆಯಲ್ಲಿ ಬುರುಡೆ ಸಮೇತ ಈಗ ಗ್ಯಾಂಗ್ ದೆಹಲಿಗೆ ಪ್ರಯಾಣ ಮಾಡಿತ್ತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್, ಚಿನ್ನಯ್ಯ ಬೆಂಗಳೂರಿನಿಂದ ಕಾರಿನಲ್ಲೇ ಬುರುಡೆ ಹಿಡಿದುಕೊಂಡು ದೆಹಲಿಗೆ ಹೋಗಿದ್ರು. ಚಿನ್ನಯ್ಯಗೆ ಮಾರಿ ಹಬ್ಬ ಕಾದಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಹೇಳ್ತಾ ಇದ್ದಾರೆ. ಸುಜಾತಾ ಭಟ್ ನಂಬಿ ಮೋಸ ಹೋದ್ವಿ ಅಂತ ಹೇಳಿರುವ ಜಯಂತ್, ಚಿನ್ನಯ್ಯ ನನ್ನ ನಂಬಿ ಮೋಸ ಹೋಗಿಲ್ಲ, ಅವನೇ ಮೋಸ ಮಾಡ್ತಾ ಇದ್ದಾನೆ. SIT ಅವರು ಅವನಿಂದ ಎಲ್ಲವನ್ನೂ ಬಾಯಿ ಬಿಡಿಸ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ಮುಗಿದ ಮೇಲೆ ಮತ್ತೆ SIT ಗುಂಡಿ ತೋಡಿ ಶವ ಶೋಧಿಸ್ತಾರೆ ಎಂದಿದ್ದಾರೆ. ಸುಜಾತಾ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು ಅದು ದೊಡ್ಡ ತಪ್ಪು ಮಾಡಿದ್ವಿ. ಆದರೆ ಚಿನ್ನಯ್ಯ ವಿಷಯದಲ್ಲಿ ನಂಬಿ ಮೋಸ ಹೋಗಿಲ್ಲ, ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸ್ತಾರೆ. ಇವಾಗೆಲ್ಲ ಕೆಲಸ ಮುಗಿಲಿ ಸರ್, ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್, ಆ ನಂತರ ಅವನಿಗಿರುತ್ತೆ, ಅವಾಗ ಭಾರಿ ಹಬ್ಬ ಇರ್ಬೋದು. ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಅವರು ಮಾಡಿದ ಕರ್ಮ ಅವರು ಅನುಭವಿಸ್ತಾರೆ ಎಂದಿದ್ದಾರೆ. ಈತ ಜಯಂತ್ ಸುಜಾತಾ ಭಟ್ ನಂಬಿ ನಾವು ಮೋಸ ಹೋದ್ವಿ ಎಂದಿದ್ದಾರೆ. ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ತಾರೆ. ಸುಜಾತಾ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು ಅದು ದೊಡ್ಡ ತಪ್ಪು ಮಾಡಿದ್ವಿ. ಬೆಂಗಳೂರಿನಲ್ಲಿ 2 ಕಡೆ ಮಹಜರು ಮುಕ್ತಾಯವಾಗಿದೆ. ಜಯಂತ್ ಬಾಡಿಗೆ ಮನೆ, ಸರ್ವಿಸ್ ಅಪಾರ್ಟ್ಮೆಂಟ್ ಮಹಜರು ಮುಗಿಸಿರುವ SIT ಬೆಂಗಳೂರಿನಿಂದ ಮಂಗಳೂರಿಗೆ ವಾಪಸ್ ತೆರಳಿದೆ. ರಾತ್ರಿ 9:15 ಸುಮಾರಿಗೆ SIT ಕಚೇರಿಗೆ ತಲುಪಿದೆ. ಚಿನ್ನಯ್ಯ 10 ದಿನಗಳ SIT ಕಸ್ಟಡಿ ಇವತ್ತಿಗೆ ಮುಕ್ತಾಯವಾಗಲಿದ್ದು SIT ಕೋರ್ಟ್ಗೆ ಹಾಜರುಪಡಿಸಲಿದೆ. ಆದರೆ ಅಧಿಕಾರಿಗಳು ಬುರುಡೆ ಚಿನ್ನಯ್ಯನನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಯಾಕಂದ್ರೆ ಇನ್ನೂ ಕೆಲವು ಪ್ರದೇಶಗಳ ಮಹಜರು ಪ್ರಕ್ರಿಯೆ ಬಾಕಿ ಇದೆ. ಹಾಗಾಗಿ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಇವತ್ತು ಕೋರ್ಟ್ಗೆ SIT ಅಧಿಕಾರಿಗಳು ಮನವಿ ಮಾಡಲಿದ್ದಾರೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ನೀಡಿದ್ದ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ 3 ವಿರುದ್ಧ FIR ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳದ ಭಕ್ತ ಪ್ರವೀಣ್ KR ಅನ್ನೋರ ದೂರಿನ ಅಡಿಯಲ್ಲಿ ಮಟ್ಟಣ್ಣನವರ್, ತಿಮರೋಡಿ, ಮದನ್ ಬುಗುಡಿ ವಿರುದ್ಧ FIR ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣನವರ್ ಮದನ್ ಬುಗುಡಿ ಅವರನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿದ್ದರು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.